ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ದೋಸೆ ಅಂದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಬೆಳಗಿನ ತಿಂಡಿ. ಆದರೆ ಪ್ರತಿ ಬಾರಿಗೂ ನಾವು ಒಂದೇ ರೀತಿಯಾದಂಥ ದೋಸೆ ಮಾಡಿ ತಿಂದು ಬೇಜಾರಾಗಿದ್ದರೆ ಇವತ್ತಿನ ದಿವಸ ಇನ್ನೊಂದು ಥರದ ಡಿಫ್ರೆಂಟ್ ಆಗಿರ್ತಕ್ಕಂಥ ಇದುವರೆಗೂ ನೀವು ಈ ಥರದ ದೋಸೆ ರೆಸಿಪಿಯನ್ನು ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ. ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆ ಹಾಗೆ ಜೇನುಗೂಡಿನಂತಿರ್ತಕ್ಕಂಥ ಸಾಫ್ಟ್ ದೋಸೆ ಎರಡು ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಈ ದೋಸೆ ಸ್ಪೆಷಲ್ ಏನಪ್ಪ ಅಂದರೆ ಅಕ್ಕಿ ಉದ್ದಿನ ಬೇಳೆ ಅಂತೂ ಬೇಡವೇ ಬೇಡ. ಅಷ್ಟೇ ಅಲ್ಲ, ಈನೋ ಸೋಡಾ ಮೊಸರು ಇದ್ಯಾವುದು ಕೂಡ ಬೇಕಾಗೋದಿಲ್ಲ. ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ರವೆ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತಿನ ಹಾಗೆ 1 ಕಪ್ ಆಗುವಷ್ಟು ತೊಗರಿಬೇಳೆ, 1 ಕಪ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸಿ ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ 1 ಕಪ್ ಆಗುವಷ್ಟು ಅವಲಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ನಾವು ಅವಲಕ್ಕಿ ಒಗ್ಗರಣೆ ಎಲ್ಲ ಮಾಡ್ತೀವಲ್ವ, ಅದೇ ಅವಲಕ್ಕಿನ ಸೇರಿಸಿ ಈ ಪದಾರ್ಥಗಳೆಲ್ಲವನ್ನು ಕೂಡ 1-2 ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಮತ್ತು ಇದಕ್ಕೆ ನೀರು ಹಾಕಿ ಪೂರ್ತಿ ಬೇಳೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಇದನ್ನು ಇವಾಗ 3-4 ಗಂಟೆಗಳ ಕಾಲ ನೆನೆಸಿ ತಗೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ನೆನೆಸ್ಬೇಕು ಅಂತೇನಿಲ್ಲ. ಇವಾಗ ಇನ್ನೊಂದು ಪಾತ್ರೆಗೆ ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಬಾಂಬೆ ರವೆನಲ್ಲಿ, ಆ ಒಂದು ಸಣ್ಣ ರವೆ 4-5 ಕಪ್ ಆಗುವಷ್ಟು ಸೇರಿಸಿದ್ರೆ ಸಾಕು. ನಾನಿಲ್ಲಿ 4.5 ಕಪ್ ಆಗುವಷ್ಟು ಸಣ್ಣ ರವೆನ ಸೇರಿಸಿರೋದು. ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿ 4.5 ಸೇರಿಸಿರೋದು. ನೀವು 5 ಕಪ್ ಆದರೂ ಕೂಡ ಸೇರಿಸ್ಬೋದು. ಇವಾಗ ಈ ರವೆನ ಒಂದು ಸತಿ ನೀರಲ್ಲಿ ವಾಶ್ ಮಾಡಿ ತಗೊಳ್ತಾ ಇದ್ದೀನಿ. ಒಂದು ಸತಿ ನೀರಿನಲ್ಲಿ ವಾಶ್ ಮಾಡಿದ್ದಾದಮೇಲೆ ಪುನಃ ನಾವು ನೀರು ಹಾಕಿ ರವೆನ ನೆನೆಸಿಡಬೇಕು ಅಂತೇನಿಲ್ಲ. ನೋಡ್ತಾ ಇರ್ಬೋದು, ರವೆ ತೊಳೆಯೋದಕ್ಕೆ ಅಂತ ನಾನಿಲ್ಲಿ ಜಾಸ್ತಿ ನೀರನ್ನು ಕೂಡ ಸೇರಿಸಿಲ್ಲ. ಸ್ವಲ್ಪ ಲೈಟಾಗಿ ರವೆ ಮೇಲೆ ನೀರು ನಿಂತ್ಕೊಂಡಿದೆ, ಅಷ್ಟು ನೀರನ್ನು ಸೇರಿಸಿ ಈ ರೀತಿ ಒಂದು ಸತಿ ಕೈ ಆಡಿಸಿ ಚೆನ್ನಾಗಿ ತೊಳೆದು ಮೇಲೆ ಬಂದಿರತಕ್ಕಂಥ ನೀರನ್ನು ಪೂರ್ತಿಯಾಗಿ ಶೋಧಿಸಿ ತಗೊಂಡಿದ್ದೀನಿ. ಇದನ್ನು ಇವಾಗ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಅಂದರೆ ನಾವು ಬೇಳೆ ರುಬ್ಬುವ ಒಂದು 10 ನಿಮಿಷಗಳ ಮುಂಚೆ ರವೆನ ನೆನೆಸಿಟ್ರೆ ಸಾಕು. ಇಲ್ಲಿ ಬೇಳೆ ನೆನೆಸಿರ್ತಕ್ಕಂಥ ಪಾತ್ರೆ ಚಿಕ್ಕದಾಯಿತು ಅಂತ ಹೇಳಿಬಿಟ್ಟು ಅದನ್ನು ಬೇರೊಂದು ಪಾತ್ರೆಗೆ ಸೇರಿಸಿ 3-4 ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೆಂದಿರ್ತಕ್ಕಂಥ ಬೇಳೆನಲ್ಲಿ ಒಂದು ಅರ್ಧದಷ್ಟು ಮಿಕ್ಸರ್ ಜಾರ್ಗೆ ಸೇರಿಸಿ ರುಬ್ಬೋದಕ್ಕೆ ನೆನೆಸಿರ್ತಕ್ಕಂಥ ನೀರನ್ನೇ ಸೇರಿಸಿ ಆದಷ್ಟು ಇದನ್ನು ಇವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಪೂರ್ತಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ನೋಡಿ, ಇವಾಗ ನಾನು ರುಬ್ಬಿದ್ದಾಗಿದೆ, ಪೂರ್ತಿ ನೈಸಾಗಿದೆ. ಇದಕ್ಕೆ ಇವಾಗ ಒಂದು 10 ನಿಮಿಷಗಳ ಮುಂಚೆ ನೆನೆಸಕ್ಕಿಟ್ಟಿರ್ತಕ್ಕಂಥ ರವೆನ ಸೇರಿಸ್ತಾ ಇದ್ದೀನಿ. ರವೆ ಹಾಕಿದ ಮೇಲೆ ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಒಂದು 4-5 ಸುತ್ತು ಗರ್ ಅಂತ ಗ್ರೈಂಡ್ ಮಾಡಿದ್ರೆ ಸಾಕು, ನೈಸಾಗಿ ಆಗಿಬಿಡುತ್ತೆ. ಇಲ್ಲಿ 10 ನಿಮಿಷ ನಾವು ನೀರಿನಲ್ಲಿ ರವೆನ ನೆನೆಸಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನೋಡಿ, ಇವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇಷ್ಟಿದ್ರೆ ಸಾಕು. ಇದನ್ನು ಇವಾಗ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನುಳಿದಂಥ ರವೆ ಬೇಳೆನೂ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಮತ್ತು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಮತ್ತು ಇದನ್ನು ಪುನಃ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿಸುಮಾರು ಇದನ್ನು ಇವಾಗ ಒಂದು 6-7 ಗಂಟೆಗಳವರೆಗೆ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ಇಡೀ ರಾತ್ರಿ ನಾನಿಲ್ಲಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ನಾವು ಇದನ್ನು ಬೇಗನೆ ರುಬ್ಬಿಟ್ಕೊಳ್ಬಾರ್ದು. ಅಂದರೆ ಸಂಜೆ ಒಂದು 5 ಗಂಟೆ 6 ಗಂಟೆಗೆಲ್ಲ ರುಬ್ಬಿಟ್ಕೊಳ್ಬಾರ್ದು. ಸ್ವಲ್ಪ ಲೇಟಾಗಿ ರುಬ್ಬಿ ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಿ. ನಾನು ಕೂಡ ಇಲ್ಲಿ ಸ್ವಲ್ಪ ಲೇಟಾಗಿ ರುಬ್ಬಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ಹಿಟ್ಟು ಯಾವ ಥರ ಇವಾಗ ಫರ್ಮೆಂಟೇಷನ್ ಆಗಿದೆ ಅಂತ. ಇಷ್ಟು ಫರ್ಮೆಂಟೇಷನ್ ಆದರೂ ಕೂಡ ಸಾಕು, ದೋಸೆ ಚೆನ್ನಾಗೇ ಬರುತ್ತೆ. ನಿಮಗೆ ಇನ್ನೂ ಜಾಸ್ತಿ ಸ್ವಲ್ಪ ಹಿಟ್ಟು ಉಬ್ಬಿ ಬರಬೇಕು ಅನ್ನೋದಾದರೆ ಇನ್ನು 1 ಅವರ್ ಬಿಟ್ಟು ಕೂಡ ನೀವು ದೋಸೆನ ರೆಡಿ ಮಾಡ್ಕೊಳ್ಬೋದು. ಆದರೆ ಈ ರೀತಿಯಾಗಿರ್ತಕ್ಕಂಥ ಫರ್ಮೆಂಟೇಷನ್ನಲ್ಲೇ ನಾವು ದೋಸೆನ ಮಾಡ್ಕೊಳ್ಳೋದ್ರಿಂದ ದೋಸೆ ತೀರಾ ಹುಳಿಯಾಗಿ ಕೂಡ ಅಂತ ಅನಿಸೋದಿಲ್ಲ. ಈವನ್ ದೋಸೆ ಬ್ಯಾಟರ್ನ ನಾವು ಜಾಸ್ತಿ ಹೊತ್ತು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ, ದೋಸೆ ಒಂದು ಸ್ವಲ್ಪ ಕಲರಾಗಿ ಚೆನ್ನಾಗಿ ಬರಲಿ ಅಂತ. ಜೊತೆಗೆ ಒಂದು 1/4 ಚಮಚ ಆಗುವಷ್ಟು ಅಜ್ವೇನ ಅಂದರೆ ಓಂಕಾಳು ಅಂತಲೂ ಕೂಡ ಹೇಳ್ತಾರೆ. ಈ ರೀತಿ ಸ್ವಲ್ಪ ಅಜ್ವೇನವನ್ನು ಸೇರಿಸೋದ್ರಿಂದ ದೋಸೆ ಟೇಸ್ಟು ಮತ್ತು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ಕೆಲವರಿಗೆ ದೋಸೆ ತಿಂದಾಗ ಎದೆ ಉರಿ ಥರ ಆಗ್ತಾ ಇರುತ್ತಲ್ವ, ಸೊ ಆ ಥರ ಏನೂ ಆಗೋದಿಲ್ಲ. ಆರಾಮಾಗಿ ನಾವು ದೋಸೆನ
ತಿನ್ಬೋದು. ಹಾಗಂತ ತೀರಾ ಹುಳಿ ಬರಿಸ್ಬಾರ್ದು ಈ ದೋಸೆ ಹಿಟ್ಟನ್ನು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಈ ರೀತಿಯಾಗಿದೆ. ಪರ್ಫೆಕ್ಟಾಗಿ ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿ ಇದೆ. ಈ ಕಡೆ ಸ್ಟವ್ನ ಆನ್ ಮಾಡಿ ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ನೀರಿನಿಂದ ಚಿಮುಕಿಸಿ ಒಂದು ಕಾಟನ್ ಬಟ್ಟೆನಿಂದ ಒರೆಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ದೋಸೆ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ನೋಡಿ, ಇವಾಗ ದೋಸೆ ಮೇಲ್ಗಡೆ ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಂತರ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಬಟರ್ ಬದಲಿಗೆ ಎಣ್ಣೆ ತುಪ್ಪನೂ ಕೂಡ ಅಪ್ಲೈ ಮಾಡ್ಬೋದು. ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡೋದ್ರಿಂದ ದೋಸೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ದೋಸೆನ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡ್ತಾ ಇದ್ದರೆ ಈ ಥರ ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ದೋಸೆನ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ತೆಳುವಾದಂತಹ ದೋಸೆ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಅಕ್ಕಿ ಉದ್ದಿನ ಬೇಳೆ ದೋಸೆನೇ ಮೀರಿಸುವಂಥ ರವೆ ದೋಸೆ ಎಷ್ಟು ಸುಲಭ ಅಂತ ನೋಡ್ತಾ ಇದ್ದೀರಲ್ಲ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಅಕ್ಕಿ ಇಲ್ಲ, ಉದ್ದಿನ ಬೇಳೆ ಇಲ್ಲ, ಕೇವಲ ಕಡಲೆಬೇಳೆ, ತೊಗರಿಬೇಳೆ, ರವೆನ ಬಳಸಿ ಮಾಡಿರ್ತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ. ನಂತರ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಬಾರಿಗೂ ದೋಸೆ ಹಾಕಬೇಕಾದ್ರೆ ದೋಸೆ ತವ ಹೀಟನ್ನು ಕಂಪ್ಲೀಟಾಗಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕಿ ನಂತರ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆನ ಬೇಯಿಸಬೇಕಾಗುತ್ತೆ. ಈ ಥರ ಸ್ವಲ್ಪ ಎಣ್ಣೆ, ಬೆಣ್ಣೆ, ತುಪ್ಪನ ಅಪ್ಲೈ ಮಾಡ್ತಾ ದೋಸೆ ತವನ ಒಂದು ಸ್ವಲ್ಪ ತಿರುವುತ್ತಾ ದೋಸೆನ ಎಲ್ಲ ಭಾಗದಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರ್ತಕ್ಕಂಥ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ರೀತಿಯಾದಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ಲ, ಈ ಒಂದು ದೋಸೆನೂ ಕೂಡ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಮತ್ತು ಎಷ್ಟು ಸೂಪರ್ ಆಗಿ ಕೂಡ ರೆಡಿಯಾಗಿದೆ ಅಂತ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ. ಸ್ವಲ್ಪ ಫರ್ಮೆಂಟೇಷನ್ ಆದರೂ ಕೂಡ ಸಾಕು. ಏನೂ ಆಗಲಿ ಸೋಡಾ ಆಗಲಿ ಬಳಸುವಂಥ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಪರ್ಫೆಕ್ಟ್ ಆದಂಥ ಮೆಜರ್ಮೆಂಟಲ್ಲಿ ಈ ದೋಸೆನ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು. ಇದೇ ರೀತಿ ಸಾಫ್ಟ್ ಆಗಿರ್ತಕ್ಕಂಥ ಜೇನುಗೂಡಿನಂಥ ಸೆಟ್ ದೋಸೆ ಕೂಡ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 2 ಸ್ಪೂನ್ ಆಗುವಷ್ಟು ದೋಸೆ ಹಿಟ್ಟನ್ನು ಸೇರಿಸಿ ಸ್ವಲ್ಪ ಅದನ್ನು ಲೈಟಾಗಿ ಅಗಲಕ್ಕೆ ತೀಡ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಇದನ್ನು ಬೇಯಿಸ್ಬೋದು, ಇಲ್ಲಾಂದರೆ ಈ ಥರ ಒಂದು ಮುಚ್ಚಳದಿಂದ ಮುಚ್ಚಿ 1-2 ನಿಮಿಷದ ಹಾಗೆ ಬೇಯಿಸಿ ತಗೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ದೋಸೆ ರೆಡಿಯಾಗಿದೆ ಅಂತ. ಜೇನುಗೂಡಿನಂತಿರ್ತಕ್ಕಂಥ ಸಾಫ್ಟ್ ಆದಂಥ ಸೆಟ್ ದೋಸೆ ಮತ್ತು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಕೂಡ ಪೇಪರ್ ದೋಸೆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಈ ರೀತಿ ದೋಸೆನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಇದು ಹೊಸ ರೀತಿಯ ದೋಸೆ ಅಂತ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ, ಎಷ್ಟು ಸೂಪರಾಗಿ ನಾವು ಅಕ್ಕಿ ಉದ್ದಿನಬೇಳೆ ಇಲ್ಲದೇ ಒಂದು ಹೊಸ ರೀತಿಯ ರವೆ ದೋಸೆನ ಎಷ್ಟು ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಅಂತ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗೂ ಕೂಡ ಬಂದಿದೆ ಅಂತ. ಅದೇ ಥರ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಈ ರೀತಿ ಸೆಟ್ ದೋಸೆನಲ್ಲೂ ಕೂಡ ಮಾಡ್ಕೊಂಡು ನೋಡಿ. ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ. ಮತ್ತು ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.